Hello student, today I am solving 2019 Rani Chennamma University question paper on costing techniques and methods. 2019 question paper case study. Here they have asked PV ratio, BEP, sales to earn a profit of rupees 70,000, net profit from sales of rupees 3 lakh and margin of safety from the following given information. Sales is 2 lakh, variable overhead 1,50,000, gross profit is 50,000, fixed overhead is 15,000, net profit is 35,000. To calculate PV ratio, BEP or any all other elements, we need sales, variable overhead and fixed cost. ಉಳಿದದ್ದು ನಮಗಿಲ್ಲಿ ಮ್ಯಾಟ್ರ್ ಆಗಾಕತ್ತಿಲ್ಲ, ಈ ಇನ್ಫಾರ್ಮೇಷನ್ ನಮಗೆ ಬೇಕೈತಲ್ಲ. ಓಕೆ, ಸೊ ಫಸ್ಟಿಗೆ ಏನೈತಿ ಅಂತಂದ್ರೆ ಪಿ ವಿ ರೇಷೋ ಕ್ಯಾಲ್ಕುಲೇಷನ್ ಐತೆ ನಮ್ಮದು. ಪಿ ವಿ ರೇಷೋ ಕ್ಯಾಲ್ಕುಲೇಷನಕ್ಕೆ ಕ್ಯಾಲ್ಕುಲೇಷನ್ ಆಫ್ ಪಿ ವಿ ರೇಷೋ. ಪಿ ವಿ ರೇಷೋ ಕ್ಯಾಲ್ಕುಲೇಷನ್ಗೆ ಫಸ್ಟ್ ನಮಗೆ ಬೇಕಾದದ್ದು ಏನೈತಿ ಅಂತಂದ್ರೆ ಕಂಟ್ರಿಬ್ಯೂಷನ್ ಐತಿ. ಸೊ ಕಂಟ್ರಿಬ್ಯೂಷನ್ ಈಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ವೇರಿಯೇಬಲ್ ಕಾಸ್ಟ್. ಸೇಲ್ಸ್ ಎಷ್ಟು ಕೊಟ್ಟಾರಲ್ಲೇ? 2 lakh. 2 lakh. Variable cost 1,50,000. Therefore, contribution is 50,000. Okay. Contribution calculation ಮಾಡಿದ್ಮೇಲೆ ನೆಕ್ಸ್ಟ್ ನಮ್ದು ಏನೈತಿ? ಪಿ ವಿ ರೇಷೋ ಐತಿ. ಎರಡನೇದು ಏನೈತಿ ಕ್ಯಾಲ್ಕುಲೇಷನ್ ಆಫ್ ಪಿ ವಿ ರೇಷೋ. ಪಿ ವಿ ರೇಷೋ ಈಸ್ ಈಕ್ವಲ್ ಟು contribution divided by sales. So contribution calculation ಮಾಡಿದೈತಿ, that is 50,000. Sales is 2 lakh. Therefore PV ratio is 1/4. If we multiply 100 with this ratio, we will get 25%. You can apply 1/4 or 25%. It is usual manner to apply the percentage. So next we are taking the 25% whenever we use PV ratio. Next, second calculation asked is BEP, calculation of BEP in sales. Therefore BEP is equal to fixed cost divided by PV ratio. Fixed cost given is 15,000. So take that 15,000. PV ratio is 25%. So BEP in sales is 60,000. Okay, ಇಲ್ಲಿ 25% ರಿವರ್ಸ್ ಅಪ್ಲೈ ಆಗ್ತೈತಿ, that is 100/25 ಆಗ್ತೈತದಲ್ಲೇ. ಸೊ ಇಟ್ ಕಮ್ಸ್ 60,000. ಮೂರನೇ ಕ್ಯಾಲ್ಕುಲೇಷನ್ ಏನೈತಿ ನಮ್ಮದು? ಅವ್ರು ಕೇಳಿದ್ದು ಸೇಲ್ಸ್ ಟು earn a
profit of rupees 70,000. ಏನು ಬಿ ಪಿದು ಈಕ್ವೇಷನ್ ಇತ್ತು, ಫಾರ್ಮುಲಾ ಇತ್ತು, ಅದನ್ನ ತೊಗೋತೇವೆ. ಆದರೆ ಇಲ್ಲೇ ರಿಕ್ವೈರ್ಡ್ ಸೇಲ್ಸ್ ಬೇಕೈತಿ ಅನ್ನೋದಕ್ಕೆ ರಿಕ್ವೈರ್ಡ್ ಸೇಲ್ಸ್ ಈಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ divided by PV ratio. ಬಿ ಪಿದನ ಫಾರ್ಮುಲಾ ಐತಿ, ಅದಕ್ಕೆ ಏನು ಮಾಡೇವೆ ನಾವು ಅಲ್ಲಿ ಫಿಕ್ಸ್ ಕಾಸ್ಟಕ್ಕೆ ನಮ್ಗೆ ಎಷ್ಟು ಪ್ರಾಫಿಟ್ ಬೇಕೋ ಅದನ್ನೇ ಆ್ಯಡ್ ಮಾಡ್ಕೊಳಕತ್ತೇವೆ ಅಷ್ಟೆ. ಸೊ ದೇರ್ ಫೋರ್ ಈಕ್ವಲ್ ಟು 15,000 ಪ್ಲಸ್ ಪ್ರಾಫಿಟ್, ರಿಕ್ವೈರ್ಡ್ ಪ್ರಾಫಿಟ್ ಎಷ್ಟೈತಿ 70,000 ಐತಿ, divided by PV ratio is 25%. Therefore, it will be 3,40,000 rupees. Required sales ಎಷ್ಟೈತಿ 3,40,000. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಏನೈತೆ ನಮ್ಮದು ಫೋರ್ತದ್ದು. It is asked to calculate the net profit from sales of rupees 3 lakh. ಅದಕ್ಕೆ ನಮಗೆ ಫಸ್ಟಿಗೆ ಏನೈತಿ ಅಂತಂದ್ರೆ ಕಾಂಟ್ರಿಬ್ಯೂಷನ್ ಕ್ಯಾಲ್ಕುಲೇಷನ್ ಐತಿ. ಕಂಟ್ರಿಬ್ಯೂಷನ್ ಈಸ್ ಈಕ್ವಲ್ ಟು ಕಂಟ್ರಿಬ್ಯೂಷನ್ ಕ್ಯಾಲ್ಕುಲೇಷನ್ಗೆ ಬಿ ಇ ಪಿ ಕ್ಯಾಲ್ಕುಲೇಷನ್ಗೆ ಪಿ ವಿ ರೇಷೋ ಕ್ಯಾಲ್ಕುಲೇಷನ್ಗೆ ಬೇರೆ 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 ಅಲ್ಲೇ ಫಾರ್ಮುಲಾಸ್ ಅದಾವ. ಏನು ಅವೈಲೇಬಲ್ ನಮ್ದು ಇನ್ಫಾರ್ಮೇಷನ್ ಇರ್ತೈತಿ, ಡಿಪೆಂಡಿಂಗ್ ಅಪಾನ್ ದ್ಯಾಟ್ ವಿ ಹ್ಯಾವ್ ಟು ಚೂಸ್ ದ ಫಾರ್ಮುಲಾ. Here we are taking the formula of sales into PV ratio to calculate the contribution. So contribution is equal to sales into PV ratio. Sales ಎಷ್ಟೈತಿ ಕೊಟ್ಟಾರವ್ರು, ಈ ಸೇಲ್ಸ್ನಾಗಿಂದ ಪ್ರಾಫಿಟ್ ತೆಗೆಯೋದೈತಿ 3 lakh. PV ratio ಎಷ್ಟೈತಿ ಕ್ಯಾಲ್ಕುಲೇಷನ್ ಮಾಡಿದ್ದೈತಿ 25%. So here we get the contribution of 75,000. ಇನ್ನ ಒಂದು ಫಾರ್ಮುಲಾ ಏನೈತಿ ಕಂಟ್ರಿಬ್ಯೂಷನದ್ದು, ಕಂಟ್ರಿಬ್ಯೂಷನ್ ಈಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಐತಿ. ಸೊ ಮಿಸ್ಸಿಂಗ್ ಫಿಗರ್ ಕ್ಯಾಲ್ಕುಲೇಷನ್ ಮಾಡಿದಂಗಿಲ್ಲ ನಾವು. ಪ್ರಾಫಿಟ್, ದೇರ್ ಫೋರ್ ಪ್ರಾಫಿಟ್ ಈಸ್ ಈಕ್ವಲ್ ಟು contribution minus ಇನ್ನೊಂದು ಅವೈಲೇಬಲ್ ಇನ್ಫಾರ್ಮೇಷನ್ ಏನೈತಿ ಫಿಕ್ಸ್ಡ್ ಕಾಸ್ಟ್ ಐತಿ. ಕಂಟ್ರಿಬ್ಯೂಷನ್ ಒಳಗೆ ಫಿಕ್ಸ್ಡ್ ಕಾಸ್ಟ್ ಲೆಸ್ ಮಾಡಿದ್ರೆ ಪ್ರಾಫಿಟ್ ಬರಾಗತ್ತೈತಿ ನಿಮಗೆ. ಕಂಟ್ರಿಬ್ಯೂಷನ್ ಈಸ್ 75,000, ಫಿಕ್ಸ್ಡ್ ಕಾಸ್ಟ್ ಈಸ್ 15,000, ದೇರ್ ಫೋರ್ ಪ್ರಾಫಿಟ್ ಈಸ್ 60,000. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಏನು ಹೇಳ್ಯಾರ, ಫಿಫ್ತ್ ಒನ್ ಮಾರ್ಜಿನ್ ಆಫ್ ಸೇಫ್ಟಿ. ಮಾರ್ಜಿನ್ ಆಫ್ ಸೇಫ್ಟಿ ಈಸ್ ನಥಿಂಗ್ ಬಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಆ್ಯಕ್ಚುಯಲ್ ಸೇಲ್ಸ್ ಆ್ಯಂಡ್ ಬಿ ಇ ಪಿ ಅಂತ ಹೇಳ್ತೇವೆ. ಸೊ ಫಾರ್ಮುಲಾನು ಅದೈತಿ ಇಲ್ಲೇ, ಆ್ಯಕ್ಚುಯಲ್ ಸೇಲ್ಸ್ ಮೈನಸ್ BP sales. Therefore actual sales is 2 lakh. ಕೊಟ್ಟದೈತಿ ಕ್ವಶನ್ ಪೇಪರ್ ಒಳಗೈತಿ. ಬಿ ಪಿ ನೀವು ಫಸ್ಟಿಗೆ ಕ್ಯಾಲ್ಕುಲೇಷನ್ ಮಾಡಿರಿ, ಸೆಕೆಂಡ್ ಇದ್ರೊಳಗೆ ಕ್ಯಾಲ್ಕುಲೇಷನ್ ಮಾಡಿರಿ ನೋಡಿರಿ. ಕ್ಯಾಲ್ಕುಲೇಷನ್ ಆಫ್ ಬಿ ಪಿ ದಟ್ ಈಸ್ 60,000. ಸೊ ಮಾರ್ಜಿನ್ ಆಫ್ ಸೇಫ್ಟಿ ಈಸ್ 1,40,000. ಕೇಸ್ ಸ್ಟಡಿ ಒಳಗೆ ಇಷ್ಟ ಕ್ಯಾಲ್ಕುಲೇಷನ್ ಕೇಳ್ಯಾರ, ನಿಮಗೇನು ಅಲ್ಲೇ
ಬಾಕಿದೇನು ಕೇಳಿಲ್ಲ. ಸೊ ಹಿಯರ್ ಇಟ್ ಈಸ್ ದ ಕೇಸ್ ಸ್ಟಡಿ ಆಫ್ 2019 ಕ್ವಶನ್ ಪೇಪರ್ ಫ್ರಾಮ್ RCU.